ಇಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆ. ಸರಿ ಬನ್ನಿ ತೋರಿಸ್ತೀನಿ. ಓ ಮೈ ಗಾಡ್, ವಾವ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಧು. ನಂದು ಓಲ್ಡ್ ಚಾನಲ್ ಬಂದು HM ವ್ಲಾಗ್ಸ್ ಕನ್ನಡಿಗ ಅಂತ ಇತ್ತು. ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಇವಾಗ ಮಧು ಲೋಕ ಅಂತ ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದೆ. ಹೊಸ ಚಾನಲ್ ಅಂದ್ರೆ ಹಳೆ ಚಾನಲ್ನ ನೇಮ್ನ ಚೇಂಜ್ ಮಾಡಿ ಸ್ವಲ್ಪ ಮಧು ಲೋಕ ಅಂತ ಇಟ್ಟಿದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟೆ ನಾನು. ಆಲ್ಮೋಸ್ಟ್ 2 ಇಯರ್ಸ್ ನಾನು ವೀಡಿಯೋನೇ ಮಾಡೋಕೆ ಹೋಗಿರಲಿಲ್ಲ. ಸೊ ಈಗ ಅದನ್ನೆಲ್ಲ ಬಿಟ್ಟು ಮತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನನಗೆ ಸ್ವಲ್ಪ ಫೀಲ್ ಇದೆ, ಏನಕ್ಕೆ ನಾನು ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿದೆ ಅಂತ ಒಂದು ಸ್ವಲ್ಪ ರಿಗ್ರೆಟ್ ಫೀಲ್ ಇದೆ. ಬಟ್ ಇಟ್ಸ್ ಓಕೆ, ಇನ್ನೂ ಟೈಮ್ ಇದೆ. ಸ್ಟಾರ್ಟ್ ಮಾಡಿದ್ದೀನಿ, ಇನ್ಯಾವತ್ತೂ ಸ್ಟಾಪ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ನಾನು ಒಂದು ಮೋಟಿವೇಶನ್ ತಗೊಂಡು ಈಗ ಮತ್ತೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸ್ ನಾನು ವೀಡಿಯೋ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ. ಯಾಕಂತಂದರೆ ಕೆಲವೊಂದು ಫ್ಯಾಮಿಲಿ ಕಮಿಟ್ಮೆಂಟ್ಸು, ಕೆಲಸ ಚೇಂಜ್ ಮಾಡಿದೆ. ಅಲ್ಲಿ ಇದು ವಿಡಿಯೋ ಎಡಿಟಿಂಗ್ಸು ಇದೆಲ್ಲ ಒಬ್ಬನೇ ಮಾಡ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಸ್ನೇಹಿತರೆ. ಯಾಕಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಗೊತ್ತಿರುತ್ತೆ, ಒಬ್ಬರೇ ಎಲ್ಲನೂ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಯಾವ ಥರ ಇರುತ್ತೆ ಅಂತ. ಅವರೇ ಎಡಿಟ್ ಮಾಡಬೇಕು, ಅವರೇ ವಿಡಿಯೋ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ನಾವು ಟೈಮ್ ಇಡಬೇಕು. ಅದ್ರ ಜೊತೆಗೆ ನಂದು ಬೇರೆ ಕಂಪನಿಯಲ್ಲಿ ಎಲ್ಲ ರೊಟೇಷನಲ್ ಶಿಫ್ಟು, ನೈಟು ಮಾರ್ನಿಂಗ್ ಅವ್ರಿಗೆ ಇಷ್ಟ ಬಂದಂಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ನಿಲ್ಲಿಸ್ಬಿಟ್ಟಿದೆ ನಾನು. ನೋಡೋಣ ಮುಂದಕ್ಕೆ ಏನಾದರೂ ಪ್ಲಾನ್ ಮಾಡೋಣ. ಇವಾಗ ಸ್ವಲ್ಪ ಏನೋ ಮೈಂಡ್ ಚೇಂಜ್ ಆಯ್ತು ನನಗೆ. IT ಕಂಪ್ನಿಗಳು ಎಷ್ಟು ದಿವಸ ಇರ್ತಾವೋ ಏನೋ ಗೊತ್ತಾಗ್ತಾ ಇಲ್ಲ. ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಕಂಪ್ನಿಗಳಲ್ಲಿ ಲೇ ಆಫ್ ನಡೀತಾನೆ ಇದೆ. ಯಾವ ಟೈಮಲ್ಲಿ ಹೆಂಗ್ ಕಿತ್ತಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು, ಏನಾದ್ರೂ ಒಂದ್ ಮಾಡ್ಬೇಕು. ಇದರಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇದರಲ್ಲಿ ಅಮೌಂಟ್ ಬರೋ ತರ ಮಾಡ್ಲೇಬೇಕು. ನಂದು ಒಂದು ಚಾಲೆಂಜ್ ಇಟ್ಕೊಂಡಿದ್ದೀನಿ, ಇದನ್ನ ಸ್ಟಾರ್ಟ್ ಮಾಡಿ ವಿತಿನ್ 5 ಮಂತ್ಸ್ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗ್ಲೇಬೇಕು. ಅದೇ ನನ್ನ ಟಾರ್ಗೆಟ್. ಈ ಮಂತ್ ಇವತ್ತು ಬಂದು ಆಗಸ್ಟ್ ಮಂತ್, ಜನವರಿ 1 ಒಳಗಡೆ, ಜನವರಿ 1 ನ್ಯೂ ಇಯರ್ ಟೈಮ್ಗೆ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿರಬೇಕು. ಅದೇ ನನ್ನ ಟಾರ್ಗೆಟು. ಅದನ್ನು ನಾನು ಮಾಡೇ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು. ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಗೈಸ್. ಏನು ಗುರು ಇದು ಹಿಂಗೈತೆ? ಯಾವುದೋ ಮಿಲಿಟರಿ ಗಾಡಿ ಇರಬೇಕು. ಫುಲ್ಲು ಕವರ್ ಆಗೈತೆ. ಬುಲೆಟ್ ಪ್ರೂಫ್ ಗಾಡಿನೇ ಇರುತ್ತೆ ಪಕ್ಕ. ಎಲ್ಲೋ ಈ ಕಡೆಯಿಂದ ತುಮಕೂರು ಸೈಡ್ ಹೋಗ್ತಾ ಇದೆ. ಈ ಕಡೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವ ಬಾರ್ಡರ್ ಇದೆ ಗುರು ಈ ಕಡೆ? ಹೋಗ್ಲಿ ಬಿಡಿ, ಆಯ್ತು, ಎಲ್ಲೋ ಹೋಗ್ತಾ ಇದೆ ಹೋಗ್ಲಿ, ನಮ್ಗೆ ಯಾಕೆ. ಸೊ ನಾನು ಈ ಕಡೆ ಬಂದಿರೋದು ಸ್ನೇಹಿತರೆ, ಈ ಕಡೆ ನಾನು DD ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಅದನ್ನ ದೇವರಾಯ ದುರ್ಗನ ಬೆಟ್ಟ ಅಂತ ಕರೀತಾರೆ. ನಾರ್ಮಲ್ ಆಗಿ ಜನರೆಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ DD ಹಿಲ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಈ ಟೆಂಪಲ್ಗೆ ಸುಮ್ಮನೆ ಇವತ್ತು ಹೆಂಗಿದ್ರು ತುಂಬಾ ದಿವಸ ಆದ್ಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹೋಗಿ ಸ್ವಲ್ಪ ದೇವ್ರ ಕೈ ಮುಕ್ಕೊಂಡು ತಿರ್ಗಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದೆ. ಇಲ್ಲಿ ಇರೋದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಇಲ್ಲಿ ಇರೋದು. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಈ ಟೆಂಪಲ್ ನ ಇತಿಹಾಸ ಏನು ಅಂತಂದ್ರೆ, ಇದು ಸಾವಿರಾರು ವರ್ಷಗಳ ಹಳೆ ಟೆಂಪಲ್. ಇದು ಒಂದು ಬಂಡೆ ಮೇಲೆ ಇರೋದು ಈ ಟೆಂಪಲ್ ಕಂಪ್ಲೀಟ್ ಆಗಿ. ಒಂದು ಕಲ್ಲು ಬಂಡೆ ಮೇಲೆ ಟೆಂಪಲ್ ನ ಕಂಪ್ಲೀಟ್ ಆಗಿ ಕಟ್ಟಿದ್ದಾರೆ. ಇದನ್ನ ಕರಿಗಿರಿ ಅಂತಾನು ಕರಿತಾ ಇದ್ರು ಹಿಂದಿನ ಕಾಲದಲ್ಲಿ, ಆನೆಗಿರಿ ಅಂತಾನು ಕರಿತಾ ಇದ್ರು. ಈ ನೋಡೋದಕ್ಕೆ ಬಂದು ಆನೆ ತರ ಕಾಣಿಸುತ್ತಂತೆ ನಿಮ್ಗೆ. ಆ ಫುಲ್ಲು ಬೆಟ್ಟ, ಅದು ಫುಲ್ ಏನ್ ಬಂಡೆ ಇದೆ ಅದು ಆನೆ ತರ ಕಾಣಿಸುತ್ತಂತೆ. ಅದಕ್ಕೆ ಇದನ್ನ ಆನೆಗಿರಿ ಇಲ್ಲ ಕರಿಗಿರಿ ಅಂತ ಕರಿತಾ ಇದ್ದಾರೆ. ಇದನ್ನ ಇನ್ನೊಂದು ಹೆಸರಿಂದಾನು ಕರೀತಾರೆ, ಜಟಕ ದುರ್ಗ ಅಂತ. ಜಟಕ ದುರ್ಗ ಅಂತಂದ್ರೆ, ಜಟಕ ಅನ್ನೋನು ಒಬ್ಬ ರಾಜ ಇದ್ದ ಇಲ್ಲಿ. ಅವನು ಆಳ್ವಿಕೆ ಮಾಡೋ ಟೈಮಲ್ಲಿ ಈ ಫುಲ್ಲು ಈ ರಾಜ್ಯ ಏನಿದೆ ಈ ದೇವರಾಯನ ದುರ್ಗ, ಈ ಕಡೆ ಎಲ್ಲ ಅವಂದೇ ಆಳ್ವಿಕೆ ನಡೀತಾ ಇತ್ತು. ಯಾವಾಗ ಮೈಸೂರಲ್ಲಿ ಶ್ರೀ ಕೃಷ್ಣದೇವರಾಜ ಒಡೆಯರ್ ಬಂದ್ರು, ಅವರು ಇವನ್ ಜೊತೆ ಫೈಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಬಿಟ್ಟು ಇದನ್ನ ಆಕ್ರಮಣ ಮಾಡ್ಕೊಂತಾರೆ. ಆಕ್ರಮಣ ಮಾಡ್ಕೊಂಡಾದ್ಮೇಲೆ ಅವರು ಇದನ್ನ ಚೇಂಜ್ ಮಾಡೋದು, ದೇವರಾಯನ ದುರ್ಗ ಅಂತ ಅವರು ಚೇಂಜ್ ಮಾಡ್ಕೊಂತಾರೆ. ಹಂಗಾಗಿ ಇಲ್ಲಿ ದೇವರಾಯನ ದುರ್ಗ ಅಂತ ಒಂದು ನೇಮ್ ಬರುತ್ತೆ ಇಲ್ಲಿ. ಇದು ಇದರ ಕತೆ. ಇದ್ರ ಜೊತೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ತುಂಬಾ ಒಳ್ಳೊಳ್ಳೆ ಪ್ಲೇಸಸ್ ಕೂಡ ಇದಾವೆ. ಎಲ್ಲಾನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಹೋಗೋಣ. ಫಸ್ಟ್ ಟೆಂಪಲ್ ಹೋಗಿ ಕೈ ಮುಕ್ಕೊಂಡು ಬರೋಣ. ರೋಡ್ ಎಲ್ಲ ಸಕ್ಕದಾಗಿ ಮಾಡ್ಬಿಟ್ಟಿದ್ದಾರೆ ಗಾಯ್ಸ್, ನೋಡಿ ಎಷ್ಟು ಸಕ್ಕದಾಗಿದೆ. ನಾನು ಯಾವಾಗಲೂ ಜಮಾನ್ದಲ್ಲಿ ಬಂದಿದ್ದು ಇಲ್ಲಿಗೆ, ಅವಾಗೆಲ್ಲ ರೋಡ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಇವಾಗೆಲ್ಲ ಸಕ್ಕದಾಗಿ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ಎಲ್ಲ ಫುಲ್ಲು ನೀಟಾಗಿದೆ, ಯಾರೂ ಇಲ್ಲ. ನಾನು ಬೇರೆ ಇವತ್ತು ವೀಕ್ ಡೇಸ್ ಅಲ್ಲಿ ಬಂದಿದ್ದೀನಿ. ಎಲ್ಲ ಖಾಲಿ ಹೊಡಿತಾ ಇದೆ ಜಾಗ, ನೋಡ್ತಾ ಇದ್ದೀರಾ. ಇಲ್ಲಿಂದ ಮೋಸ್ಟ್ಲಿ ನಮಗೆ ಒಳಗಡೆಗೆ ಒಂದು 4ರಿಂದ 5 ಕಿಲೋಮೀಟರ್ ಇರುತ್ತೆ ಅನ್ಕೊಳ್ಳಿ ಎಂಟ್ರೆನ್ಸ್ ಇಂದ. ಇಲ್ಲಿ ಸ್ವಲ್ಪ ಕರ್ವ್ ಬೆಂಡ್ಸ್ ಇರುತ್ತೆ, ಸಖತ್ತಾಗಿರುತ್ತೆ ಗಾಡಿ ಹೊಡಿಯೋದಕ್ಕೆ. ಈ ತರ ಬೆಂಡ್ ಆಗಿರುತ್ತೆ. ಈ ತರ ರೋಡ್ಗಳಲ್ಲಿ ಟ್ರಾವೆಲ್ ಮಾಡೋದು ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಅಂತಾನೆ ಹೇಳ್ಬೋದು.
ಈ ತರ ಬೈಕ್ ಓಡಿಸೋದು ಜಸ್ಟ್ ಟ್ರಾವೆಲಿಂಗ್ ಅಂತೂ ಅಲ್ವೇ ಅಲ್ಲ, ಇದು ನಮ್ ಜೊತೆ ನಾವೇ ಮಾತಾಡ್ಕೊಳ್ಳುವಾಗ ಸಿಗೋ ಟೈಮ್ ಅಂತಾನೆ ಹೇಳ್ಬೋದು. ನಿಮ್ಗೆ ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ದಾರಿ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಗಾಡಿ ತಗೊಳ್ಳಿ, ಒಂದ್ ಹೆಜ್ಜೆ ಇಡಿ, ಹೊಡೀರಿ ಒಂದು ರೈಡ್, ಅದೇ ಆಟೋಮೆಟಿಕ್ ಆಗಿ ನಿಮ್ಗೆ ಯಾವ ದಾರಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಎಲ್ಲ ಮೈಂಡ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ನಾನು ಎಷ್ಟೊಂದ್ ಸಲ ನನ್ನ ಲೈಫಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಯಾವ ತರ ಅಂತಂದ್ರೆ, ಇವಾಗ ಏನಾದ್ರು ನನ್ಗೆ ತಲೆ ಓಡ್ತಾ ಇಲ್ಲ ಅನ್ಕೊಳ್ಳಿ, ಏನಾದ್ರು ಒಂದ್ ಮಾಡ್ಬೇಕಾಗತ್ತೆ, ಫುಲ್ ಕನ್ಫ್ಯೂಸ್ಡ್ ಆಗಿರ್ತೀನಿ. ಅವಾಗ ಜಸ್ಟ್ ಒಂದ್ ರೈಡ್ ಹೋಗಿ ಬಂದ್ರೆ ಸಾಕು, ಇಲ್ಲೇ ಎಲ್ಲರೂ ಟೀ ಕುಡಿಯೋಕ್ಕೆ ಒಂದು 5-6 ಕಿಲೋಮೀಟರ್ ಗಾಡಿ ಎತ್ಕೊಂಡು ಹಂಗೆ ಪೀಸಾಗಿ ಹೋಗ್ಬಿಟ್ಟು ಬಂದ್ಬಿಟ್ರೆ ಸಾಕು, ಹಂಗೆ ಚಿಲ್ ಆಗಿರುತ್ತೆ ಮೈಂಡ್. ಸಮ್ಟೈಮ್ಸ್ ಜೀವನದಲ್ಲಿ ನಮ್ಗೆ ಯಾವುದೇ ರೀತಿ ಉತ್ತರನೇ ಬೇಕಾಗಿಲ್ಲ, ಒಂದು ರೈಡ್ ಮಾಡ್ಕೊಂಡು ಹೋದ್ರೆ ಸಾಕು, ಎಲ್ಲ ಉತ್ತರನೂ ಅದೇ ಆಟೋಮೆಟಿಕ್ ಆಗಿ ಸಿಗ್ತಾನೆ ಇರುತ್ತೆ. ಏನಪ್ಪಾ ಅಂತಂದ್ರೆ, ನಮ್ ಕತೆಗಳು ಯಾರಿಗ ಅರ್ಥ ಆಗ್ಲಿ ಬಿಡ್ಲಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಾವು ಹೋಗ್ತಿರೋ ಜರ್ನಿ ನಮ್ಗೆ ಅರ್ಥ ಆದ್ರೆ ಅಷ್ಟೇ ಸಾಕು. ಅಲ್ಲಿ ಹೋಗ್ತಾ ಇದೀವಾ, ಎಂಜಾಯ್ ಮಾಡಿದ್ವಾ, ಪೀಸ್ ಆಗಿ ರಿಟರ್ನ್ ಬಂದ್ವಾ, ಅದೇ ಬೇಕಾಗಿರೋದು. ನೋಡಿ ಹೆಂಗಿದೆ ನೋಡಿ, ಕರು ಬೆಂಡ್ಸು ಸಕ್ಕತ್ತಾಗಿದೆ. ಏನಪ್ಪಾ ಅಂತಂದ್ರೆ, ನಮ್ಮ ಬೈಕ್ಗಳು ನಮ್ಮನ್ನ ಡೆಸ್ಟಿನೇಷನ್ ಕರ್ಕೊಂಡು ಹೋಗೋದಲ್ಲ ಮೈನ್. ನಾನೇ ನನ್ನ ಲೈಫಲ್ಲಿ ಒಂದು ದಾರಿ ಹುಡ್ಕೊಂತೀನಿ ನೋಡಿ, ಟ್ರಾವೆಲಿಂಗ್ ಅಲ್ಲಿ ಏನೋ ಒಂದು ಸಿಗುತ್ತೆ ನೋಡಿ, ಕೊನೆಗೆ ಒಂದು ಫೀಲ್, ಅದು ರೈಡ್. ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಟೆಂಪಲ್ ಹತ್ರ. ಹಿಂಗೆ ರೈಟ್ ಎತ್ಕೋತಾ ಇದ್ದಂಗೆ ಟೆಂಪಲ್ ಫೈನಲಿ ಬಂದು ಸೇರ್ದೆ ಟೆಂಪಲ್ ಹತ್ರ. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಮೇಲ್ಗಡೆ ಹೋಗ್ಬೇಕು, ಏನೋ ಒಂದು 500 ಮೀಟರ್ಸ್ ಅನ್ಕೊಳ್ಳಿ, ಸ್ವಲ್ಪ ಸ್ಟೆಪ್ಸ್ ಇದಾವೆ, ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಗ್ತಾ ಮಾತಾಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ಟೆಂಪಲ್, ಹೆವಿ ಕೋತಿಗಳು ಸ್ನೇಹಿತರೆ, ಇಲ್ಲಿ ಹೆವಿ ಅಂದ್ರೆ ಹೆವಿ ಕೋತಿಗಳು. ಎಂಟ್ರೆನ್ಸ್. ಸೊ ಬಂದ್ವಿ, ಇಲ್ಲಿ ಯಾವ್ದೋ ಒಂದು ವ್ಯೂ ಪಾಯಿಂಟ್ ಇದೆ, ಸರಿ ಬನ್ನಿ ತೋರಿಸ್ತೀನಿ. ಓ ಮೈ ಗಾಡ್, ವಾವ್, ಓ ಮೈ ಗಾಡ್. ಓಹ್ ನೋಡಿ ಸ್ನೇಹಿತರೆ, ಹೆಂಗಿದೆ ವ್ಯೂ ಪಾಯಿಂಟ್. ಡಿಡಿ ಹಿಲ್ಸ್ ಮೇಲ್ಗಡೆ ಇದೊಂದು ವ್ಯೂ ಪಾಯಿಂಟ್ ಸ್ಪಾಟ್ ಸಖತ್ತಾಗಿದೆ, ಒಂಥರ ನೋಡ್ಕೊಂಡು ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡೋದಕ್ಕೆ. ಸೊ ನೀವು ನೋಡಿ ಹೆಂಗಿದೆ ಅಂತ. ಸೌಂದರ್ಯನ ಸವಿಬೇಕು ನಾವು, ನೇಚರ್ ಸೌಂದರ್ಯನ ಸವಿತಾ ಇರ್ಬೇಕು. ಹಿಂಗೆ ಮೇಲ್ಗಡೆ ಹೋದ್ರೆ ಟೆಂಪಲ್, ಕೆಳಗಡೆ ಒಂದು ವ್ಯೂನ ನಾನು ಸವಿಯೋದಕ್ಕೆ ಕೆಳಗಡೆ ಬಂದಿದ್ದೀನಿ. ನೋಡ್ತಾ ಇದ್ದೀರಾ, ನಾನು ಬೆಂಗಳೂರು ಬಿಟ್ಟಾಗ 6 ಗಂಟೆ 6 ಕಾಲ ಆಗಿತ್ತು. ಇಲ್ಲಿಗೆ ಬರೋ ಅಷ್ಟರಲ್ಲಿ ಗಂಟೆಗೆಲ್ಲ ರೀಚ್ ಆಗಿದ್ವಿ. ಸೊ ಆರಾಮಾಗಿ ಬರ್ಬೋದು ಬೆಂಗಳೂರಿಂದ ಒನ್ ಡೇ ಟ್ರಿಪ್. ಬೆಳಿಗ್ಗೆ ಬೇಗ ಬಂದ್ರೆ ಇಲ್ಲಿ ಟೆಂಪಲ್ ಬಂದು 10 ಗಂಟೆಗಂತೆ ಓಪನ್. ಇವಾಗ ಪೂಜಾರಿ ಮೇಲೆ ಹೋಗಿದ್ದಾರೆ. ಸೊ ಅವರೆಲ್ಲ ಹೋಗಿ ಸೆಟಪ್ ಎಲ್ಲ ಮಾಡಿ, ಸೆಟಪ್ ಅಂತಂದ್ರೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಆದ್ಮೇಲೆ ನಾವು ಈಗ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಬೇರೆ ಕಡೆ ಇನ್ನೊಂದ್ 2-3 ಸ್ಪಾಟ್ ನ ಕವರ್ ಮಾಡ್ಬೇಕು ಇವತ್ತು ನಾನು. ಈ ಟೆಂಪಲ್ ಸಾವಿರಾರು ವರ್ಷಗಳ ಹಳೇದು. ಟೆಂಪಲ್ ಮೇಲ್ಗಡೆ ಹೋಗ್ತಾ ಇದೀನಿ. ಈ ಟೆಂಪಲ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಇದು ಒಂದು ಸಾವಿರಾರು ವರ್ಷಗಳ ಹಳೆಯ ಟೆಂಪಲ್. ಇಲ್ಲಿ ಒಬ್ಬ ಜಟಕ ಅಂತ ಒಬ್ಬ ರಾಜ ಇದ್ದ, ಜಟಕ ದುರ್ಗ ಅಂತಾನು ಕರೀತಾ ಇದ್ರು, ಇಲ್ಲ ಕರಿಗಿರಿ ಅಂತಾನು ಕರೀತಾ ಇದ್ರು, ಇಲ್ಲ ಆನೆಗಿರಿ. ಇಲ್ಲಿ ಆ ಜಟಕ ದುರ್ಗ ಅಂತ ಫೇಮಸ್ ಆಗಿರುವಂತಹ ಊರು ಇವಾಗ ಡಿಡಿ ಹಿಲ್ಸ್, ದೇವರಾಯನ ದುರ್ಗ ಬೆಟ್ಟ ಅಂತ ಫೇಮಸ್ ಆಗಿದೆ. ಹಾಗಾಗಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಟೆಂಪಲ್ದು ಬ್ರಹ್ಮ ದೇವರು ಇಲ್ಲಿ ತಪಸ್ ಮಾಡ್ತಾ ಇದ್ರಂತೆ. ವಿಷ್ಣುವಿನ ಪ್ರೀತಿಗಾಗಿ ಬ್ರಹ್ಮ ದೇವರು ಇಲ್ಲಿ ತಪಸ್ ಮಾಡ್ತಾ ಇದ್ರು ಅಂತ ಮಾತು. ಆದ್ಮೇಲೆ ವಿಷ್ಣು ದೇವರು ಇಲ್ಲಿ ನರಸಿಂಹ ರೂಪದಲ್ಲಿ ನೆಲೆಯಾಗಿರುವಂತದ್ದು ಈ ಪ್ಲೇಸ್. ಇಲ್ಲಿ ಕಲ್ಯಾಣಿ ಇದೆ, ಗ್ರೀನ್ ಕಲರ್ ಕಲ್ಯಾಣಿ. ಹೋಗ್ಬಿಟ್ಟು ಬರೋಣ. ಸೊ ಹಿಂಗ್ ತಿರುಗಿದ್ರೆ ಇದೇ ಟೆಂಪಲ್, ಮೇನ್ ಟೆಂಪಲ್ ಇದೆ. ದೇವರ ದರ್ಶನ ಆಯಿತು. ಒಳಗಡೆ ಪ್ರಶಾಂತವಾಗಿತ್ತು, ತುಂಬಾ ಕಮ್ಮಿ ಜನನೇ ಇಲ್ಲ, 1-2-3 ಜನ ಇದ್ರು. ಗರ್ಭಗುಡಿಲಿ ದೀಪಗಳು ಬಿಟ್ರೆ ಇಂತೂ ಬೆಳಕಿಗೆ ನರಸಿಂಹಸ್ವಾಮಿ ಕಾಣಿಸ್ತಾ ಇದ್ದಂತಹ ರೂಪ ತುಂಬಾ ಚೆನ್ನಾಗಿತ್ತು. ಅಂತೂ ಇಂತೂ ದೇವರ ದರ್ಶನ ಆಯಿತು. ನೆಕ್ಸ್ಟ್ ಪ್ಲಾನ್